ಎಂಟು ಮಠ ಎಂಟು ದಿಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಒಂದಷ್ಟು ವಿವರಗಳನ್ನು ನೋಡಿದ್ರಿ ನೀವು. ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಎಲ್ಲಿಂದ ಈ ಗೊಂದಲ ಆರಂಭವಾಯಿತು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಶ್ರೀಪತಿ ತಂತ್ರಿ, ಸಂತೋಷ್ ಗುರೂಜಿ, ಹರಿದಾಸ್ ಭಟ್ ಮತ್ತು ಈಶ ವಿಠಲದಾಸ ಶ್ರೀಗಳು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಜನಸಾಮಾನ್ಯರ ಅನಿಸಿಕೆ ಅಭಿಪ್ರಾಯಗಳೇನು ಇದರ ಬಗ್ಗೆ ನೋಡಿ. ಈಗ ಈ ನಮ್ಮ ಅಷ್ಟಮಠದ ಸಂಪ್ರದಾಯವನ್ನೇ ಮುರಿದಂತಾಗಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಒಂದೋ ಮಠ, ಅದು ಎರಡು ಮಠಗಳು ಒಗ್ಗಟ್ಟಾಗಿ ಮಾಡುವಂತಹ ಒಂದು 8 ಮಠಗಳು ಒಗ್ಗಟ್ಟಾಗಿರಬೇಕು. ಒಂದೋ ಮಠ ಮತ್ತು ಇಬ್ಬರು ಒಟ್ಟಿಗೆ ಸೇರಿ ಮಾಡ್ಬೋದು ಅಂತ ಈ ಅಷ್ಟಮಿ ಮತ್ತು ವಿಟ್ಲಿಪಿಂಡಿಯನ್ನು ಈ ಸಾರಿ ಎರಡೆರಡು ವಿಟ್ಲಿಪಿಂಡಿ ಮಾಡಿದಂತಾಗಿದೆ. ಯಾಕಂತ ಹೇಳಿದ್ರೆ ನಮಗೆ ತಿಳಿದ ಮಟ್ಟಿಗೆ ಇಷ್ಟವರೆಗೆ ನಮ್ಮ ಇತಿಹಾಸದಲ್ಲೇ ಈ ರೀತಿ ಆದಾಗಿಲ್ಲ. ಭಕ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಮೂಡುವಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಅಷ್ಟಮಠಗಳಲ್ಲಿ ಯತಿಗಳಲ್ಲಿ ಒಮ್ಮತ ಇಲ್ಲದಿರುವಂಥದ್ದು, ಅರ್ಥಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ನಡೆಯಬೇಕಾದಂಥ ವಿಟ್ಲಪಿಂಡಿಯ ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಗೊಂದಲ ಆಗಿದೆ. ಶಿರೂರು ಸ್ವಾಮೀಜಿಯವರನ್ನು ಸೋದೆ ಸ್ವಾಮೀಜಿಯವರು ವಿಟ್ಲಪಿಂಡಿಗೆ ಆಹ್ವಾನ ನೀಡದಿರುವುದರಿಂದ ಅವರು ಬೇರೆ ಇನ್ನೊಂದು ವಿಟ್ಲಪಿಂಡಿಯನ್ನು ಮಾಡುವ ಮೂಲಕ ಇಲ್ಲಿ ಯಾವುದು ಸರಿಯಿಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರವರ ನೆಲೆಯಲ್ಲಿ ಅವರವರು ಸರಿ ಅಂತ ಜಿಜ್ಞಾಸೆ ಮಾಡಿಕೊಳ್ಳಲಿಕ್ಕೆ, ವ್ಯಾಖ್ಯಾನ ಕೊಡಲಿಕ್ಕೆ ಸ್ವತಂತ್ರ ಇರ್ತಾರೆ. ಅದಕ್ಕೆ ಬೇಕಾದಂಥ ಭೂಮಿಕೆಯನ್ನು ಅವರ ಸಿದ್ಧತೆಯನ್ನು ಮಾಡಿಕೊಂಡೇ ಇರ್ತಾರೆ. ಆದರೆ ಕೊನೆಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ನೋವು ಅನುಭವಿಸುವಂಥದ್ದು ಒಂದು ಸಾಂಪ್ರದಾಯಿಕ ಚೌಕಟ್ಟು, ಅದಕ್ಕೆ ಬದ್ಧನಾಗಿರತಕ್ಕಂಥ ಪರಂಪರೆಯ ಅಧಿಪತಿಗಳಾಗಿ ನಾವು ಸಮಾಜಕ್ಕೆ ಕೊಡಬೇಕಾದಂಥ ದಾಯಿತ್ವ ಏನು, ಇದನ್ನು ಅವರವರು ತೀರ್ಮಾನ ಮಾಡಿಕೊಂಡ್ರೆ ಬಹಳ ಸಂತೋಷ ಒಬ್ಬ ಭಕ್ತನಾಗಿ. ಪರ್ಯೋತ್ಸವದ ಸಂದರ್ಭದಲ್ಲಿ ಹಾಗೆಯೇ ಮೊನ್ನೆ ನಡೆದಂಥ ವಿಟ್ಲಪಿಂಡಿಯ ಸಂದರ್ಭದಲ್ಲಿ ನಡೆದಂಥ ಕೆಲವು ಗೊಂದಲಗಳು ನಮ್ಮ ಭಕ್ತರನ್ನು ಸ್ವಲ್ಪ ಗೊಂದಲಕ್ಕೆ ಈಡು ಮಾಡ್ತಾ ಇದೆ. ಯಾಕಂದರೆ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಸ್ವಾಮೀಜಿಗಳ ಈ ಒಂದು ಇದರಲ್ಲಿಯೇ ಇಂಥ ಗೊಂದಲಗಳನ್ನು ನಡೆಯುವುದನ್ನು ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಹೋದ ಪರ್ಯಾಯದಲ್ಲಿ ಕುತ್ತಿಗೆ ಶ್ರೀಗಳನ್ನು ಆಮಂತ್ರಿಸಿರಲಿಲ್ಲ. ಈ ಸಲ ಕೃಷ್ಣಾಷ್ಟಮಿಯ ಉತ್ಸವದಲ್ಲಿ ಇಲ್ಲೇ ಚಾತುರ್ಮಾಸ್ಯ ಕೂತಿರುವ ಶಿರೂರು ಶ್ರೀಗಳನ್ನು ಕರೆದಿಲ್ಲ. ಅದಕ್ಕೆ ಅವರು ಕೋಪಿತಗೊಂಡು ಈ ಥರ ಇನ್ನೊಂದು ರಥೋತ್ಸವವನ್ನು ಮಾಡಿರ್ತಾರೆ ಅಂತ ನನಗೆ ತಿಳಿದು ಬಂದ ವಿಷಯ. ಉಡುಪಿಯ ಶ್ರೀಕೃಷ್ಣ ಮಠದ ಯಾರು ಪರ್ಯಾಯ ಸ್ವಾಮೀಜಿಗಳು ಕೂತ್ಕೊಳ್ತಾರೆ ಅವರ ನೇತೃತ್ವದಲ್ಲಿ ನಡೆದು ವಾಡಿಕೆ. ಆದರೆ ಈ ವರ್ಷ ಒಂದು ಹೊಸ ರೀತಿಯಲ್ಲಿ ವಾಡಿಕೆಯ ಸಾಂಪ್ರದಾಯಿಕ ರಥವನ್ನು ಎಳೆಯುವ ಮೊದಲೇ ಶಿರೂರು ಸ್ವಾಮೀಜಿಯವರು ಒಂದು ರಥವನ್ನು ಎಳೆದು ಹೊಸ ಒಂದು ಅಧ್ಯಾಯಕ್ಕೆ ಒಂದು ಭಾಷೆ ಬರೆದಿದ್ದಾರೆ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಎಂಟು ಮಠ ಎಂಟು ದಿಕ್ಕಿನ ಬಗ್ಗೆ ಭಕ್ತಾದಿಗಳು ಏನು ಹೇಳಿದ್ರು ನೋಡಿದ್ರಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ಶ್ರೀಪತಿ ತಂತ್ರಿ ಏನು ಹೇಳ್ತಾರೆ ಕೇಳೋಣ. ಮಠದ ಭಕ್ತರು ಪ್ರೊಫೆಸರ್ ಶ್ರೀಪತಿ ತಂತ್ರಿಯವರೇ ಎಲ್ಲದನ್ನು ಕೇಳಿದ್ರಿ. ನನಗನ್ನಿಸ್ತಾ ಇದೆ ಈ ಅಷ್ಟಮಠಗಳು ಅಂದರೆ ಇದರ ಸಂಖ್ಯೆ 8. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 8 ಅಂದರೆ ಅದು ಶನಿಯ ಸೂಚಕ ಅಂತ. ಬಹುಶಃ 8ರಲ್ಲಿ ಏನಾದರೂ ದೋಷ ಇದೆಯೋ ಅಂತೀನಿ ನಾನು. ಜ್ಯೋತಿಷ್ಶಾಸ್ತ್ರದ ಮುಖಾಂತರವಾಗಿ ಇದನ್ನು ವ್ಯಾಖ್ಯಾನ ಮಾಡುವಂಥದ್ದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ 8 ಅಂತನ್ನುವಂಥದ್ದನ್ನು ಒಂದು ಧಾರ್ಮಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಬಳಸ್ಕೊಂಡದ್ದು ಇದೆ. 7 ಸಂಖ್ಯೆ 8 ಸಂಖ್ಯೆ ಇದೆಲ್ಲ ಅಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಶಃ ಈ ಥರದ ಕಚ್ಚಾಟಗಳು, ಈ ಥರದ ಹುಚ್ಚಾಟಗಳು, ಈ ಥರದ ಗೊಂದಲಗಳು, ಈ ಬಗೆಹರಿಲಾರದಂಥ ಸಮಸ್ಯೆಗಳನ್ನು ಮಾಡ್ಕೊಂಡು ಕೂತಿರುವಂಥದ್ದು ನೋಡಿದ್ರೆ ಬಹುಶಃ ಇದು 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 ಸರಿ ಅನಿಸುತ್ತೆ ಅಂತ ನಾನು ಹೇಳೋದು. ಅಂದರೆ ಇದರ ಉದ್ದೇಶ ಏನು ಅಂತಂದರೆ, ನಾವು ಹಿಂದಕ್ಕೆ ಹೋಗಬೇಕಾಗತ್ತೆ. ಮಧ್ವಾಚಾರ್ಯರು 8 ಮಠದ 8 ಶಿಷ್ಯರ ಒಂದು ಮಠವನ್ನು ಸ್ಥಾಪಿಸಿದ್ದವರು. ಮಠ ಒಂದೇ ಇತ್ತು, ಕೃಷ್ಣದೇವರ ಮಠ ಅಂತ ಇತ್ತು. ಅಷ್ಟಯತಿಗಳಿಂದ ಪೂಜಿಸಲ್ಪಡುವ ಮಧ್ವಾಚಾರ್ಯರು ಅಷ್ಟಯತಿಗಳು 8 ಶಿಷ್ಯರನ್ನು ಅವರು ದೀಕ್ಷೆ ಕೊಟ್ಟು ಅದರಲ್ಲಿ 2 ಉದ್ದೇಶ ಇತ್ತು. ಒಂದು, ಕೃಷ್ಣನದ್ದು ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಒಂದು ದೇವರ ಒಂದು ಸನ್ನಿಧಾನವನ್ನು ಅಲ್ಲಿ ಕಲ್ಪಿಸಿಕೊಂಡು ಭಕ್ತಾದಿಗಳನ್ನು ಆಕರ್ಷಿಸಿ ಅಲ್ಲಿ ಅವರಿಗೆ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಸಂತೃಪ್ತಿಯನ್ನು ದೊರಕಿಸಿಕೊಡುವಂಥದ್ದು, ಮೋಕ್ಷದ ಕಡೆಗೆ ಅವರನ್ನು ತಿರುಗಿಸುವಂಥ ಒಂದು ಮಾರ್ಗಕ್ಕೋಸ್ಕರ ಒಂದು ದೇವತಾರ್ಚನೆಯ ಒಂದು ಕೇಂದ್ರವಾಗಿ ಅದನ್ನು ಒಂದು ಸ್ಥಾಪಿಸಿದ್ದು. ಅದಕ್ಕೆ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಅವರು ಒಂದು 8 ಶಿಷ್ಯರನ್ನು ತಗೊಂಡ್ರು. 2ನೇ ಉದ್ದೇಶ ಏನಿತ್ತು, ಅದು ಸೈದ್ಧಾಂತಿಕವಾದ್ದು, ಆಧ್ಯಾತ್ಮಿಕ ಸಿದ್ಧಾಂತ. ಅದು ದ್ವೈತ ಮತ, ಶಂಕರಾಚಾರ್ಯರಿಂದ ಸ್ವಲ್ಪ ಭಿನ್ನವಾಗಿ. ಅದು ಅವರಿಗೆ ಅಷ್ಟು ಸಮಾಧಾನ ಆಗಲಿಲ್ಲ ಅಷ್ಟು ತನಕ ಬಂದಂಥದ್ದು. ಅದಕ್ಕೆ ಸ್ವಲ್ಪ ಭಿನ್ನವಾದಂಥದ್ದು. ಶಂಕರಾಚಾರ್ಯರಿಗೆ ವಿರೋಧ ಅಂತನ್ನುವಂಥದ್ದು ಅಲ್ಲ,
ಸ್ವಲ್ಪ ಭಿನ್ನವಾದಂಥದ್ದು. ಆ ಭಿನ್ನವಾದಂಥ ಒಂದು ಸಿದ್ಧಾಂತವನ್ನು ಮಂಡಿಸಿ ಆ ಪ್ರಕಾರ ಈ ಪರಮಾತ್ಮನನ್ನು ಅಥವಾ ಈ ಜಗತ್ತನ್ನು ನಾವು ಗ್ರಹಿಸಬೇಕು ಅಂತನ್ನುವಂಥದ್ದು ಈ ಪರಮ ಸತ್ಯ ಏನು ಅಂತ. ಅಲ್ಲ ಆ ಭಿನ್ನವಾದ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈ ಭಿನ್ನ ಮತದ ಬಗ್ಗೆ ಏನು ಹೇಳ್ತಿರ್ತಾವೆ? ಅದೇ ಅಲ್ಲಿಗೆ ಅದು ಅದಕ್ಕೋಸ್ಕರ ಅವರು 8 ಶಿಷ್ಯರನ್ನು ಪ್ರಚಾರಕ್ಕೆ ತಗೊಂಡದ್ದು. ಅದನ್ನು ಮತ್ತೆ ಪೂಜೆಯ ಮಟ್ಟಿಗೆ ಬರುವಾಗ ಅದು ಪ್ರತಿ 2 ತಿಂಗಳಿಗೊಮ್ಮೆ ಒಬ್ಬೊಬ್ಬರು ಪೂಜೆ ಅಂತ ಸರ್ತಿ ಮಾಡಿದರು. ವಾದಿರಾಜರ ತನಕ ಈ 8 ಯತಿಗಳು ಒಟ್ಟಿಗೆ ಒಂದೇ ಮಠದಲ್ಲಿ ಕೃಷ್ಣ ದೇವರ ಮಠದಲ್ಲಿ ಇದ್ದುಕೊಂಡು ಅವರು ಪರಸ್ಪರ ಸಹಕಾರದಿಂದ ಸೋದರರಂತೆ ಅವರು ಪರ್ಯಾಯ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ರು. ಪರ್ಯಾಯ ಅಂತನ್ನುವಂಥ ಕಲ್ಪನೆ ಬಂದದ್ದೇ ವಾದಿರಾಜರ ಅನಂತರ, ಅದು ಈಗಿನ ರೂಪದಲ್ಲಿ ಬಂದದ್ದು ವಾದಿರಾಜರ ಅನಂತರ. ಎಲ್ಲ 8 ಯತಿಗಳು ಒಂದೇ ಕಡೆ ಇರುವುದರಿಂದ ಧರ್ಮ ಪ್ರಚಾರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಸುದೀರ್ಘಾವಧಿಗೆ ಕೆಲವರನ್ನು ಅಲ್ಲಿಂದ ಬಿಟ್ಟುಕೊಟ್ಟು ಅವರನ್ನು ಧರ್ಮ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಲಿಕ್ಕೋಸ್ಕರ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು 2 ವರ್ಷ ಒಬ್ಬ ಮತ್ತು 14 ವರ್ಷ ಧರ್ಮ ಪ್ರಚಾರಕ್ಕೆ ಅಂತ ಮಾಡಿದರು. ಇಷ್ಟು ಮಾಡಿದರೂ ಕೂಡ ವಾದಿರಾಜರು ಒಂದು ಅತ್ಯಂತ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಅವರು. ಅದರಲ್ಲಿ 8 ಮಠದ ಯತಿಗಳು ಕೂಡ ಒಟ್ಟಾಗಿಯೇ ಇದನ್ನು ಮಾಡಿಕೊಂಡು ಹೋಗಬೇಕು ಅಂತನ್ನುವಂಥದ್ದು. ಕೆಲವು ನೀತಿ ಸಂಹಿತೆಗಳನ್ನು ಅವರು ಆಗಲೇ ಹಾಕಿಕೊಟ್ಟಿದ್ದಾರೆ. ಈಗ ಹೇಳುವಂಥದ್ದು ಹೊಸ ನೀತಿ ಸಂಹಿತೆ ಬೇಕು ಅಂತ. ನೀತಿ ಸಂಹಿತೆ ಇಲ್ಲದೆ ಇಷ್ಟು ಸುದೀರ್ಘವಾದ ಪರಂಪರೆಯಲ್ಲಿ ಈ ಒಂದು ಸಂಸ್ಥೆ ಸಾಗಿ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ನೀತಿ ಸಂಹಿತೆ ಇತ್ತು, ಅತ್ಯಂತ ಉತ್ತಮವಾದಂಥ ಒಂದು ನೀತಿ ಸಂಹಿತೆ ಇತ್ತು. ಅದು ಏನು ಅಂತಂದರೆ ಮ್ಯೂಚುವಲ್ ಆಬ್ಲಿಗೇಷನ್ಸ್, ಆಮೇಲೆ ಗೌರವ, ಯಾರಿಗೆ ಯಾರು ಗೌರವ ಕೊಡಬೇಕು. ಈಗ ಆಶ್ರಮ ಜ್ಯೇಷ್ಠರನ್ನು ಎಂದಿಗೂ ಕಡೆಗಣಿಸಬಾರ್ದು, ಅವರಿಗೆ ಕೊಡುವಂಥ ಮರ್ಯಾದೆಯನ್ನು ಕೊಡಬೇಕು. ಒಂದು ಪರ್ಯಾಯಕ್ಕೆ ಒಬ್ಬರು ಕೂತ್ಕೊಳ್ಬೇಕಾದ್ರೆ ಉಳಿದ 7 ಯತಿಗಳನ್ನು ಕೂಡ ಹೋಗಿ ಅವರಿಗೆ ಆಮಂತ್ರಣ ಕೊಟ್ಟು ಅವರ ಪಟ್ಟದ ದೇವರನ್ನು ಪೂಜೆ ಮಾಡಿ ಅಲ್ಲಿಗೆ ನಮಸ್ಕಾರ ಮಾಡಿ ಬಂದು ಈ ಎಲ್ಲ ಇದನ್ನು ಉಲ್ಲಂಘಿಸಿದ ಪರಿಣಾಮವಾಗಿ ಪರಂಪರೆಯನ್ನು ಉಲ್ಲಂಘಿಸಿದ ಕಾರಣ ಈ ಸಮಸ್ಯೆ ಬಂದಿದೆ ಅಷ್ಟೇ. ಆ ಉಲ್ಲಂಘಿಸಿದ್ದಕ್ಕೆ ಕಾರಣ ಏನು ಅಂತ ಕೇಳಿದರೆ ಕಟುವಾದ ಶಬ್ದವನ್ನು ನಾನು ಬಳಸಬೇಕಾದೀತು. ದಯವಿಟ್ಟು ಹೇಳಿ ಅಂತ. ಹೌದು, ಕಟುವಾದ ಶಬ್ದ ನಮಗೆಲ್ಲ ದುಃಖ ತರುವಂಥ ವಿಚಾರ. ಈ ಮಧ್ವಾಚಾರ್ಯರ ಉದ್ದೇಶದಿಂದ ಅಥವಾ ವಾದಿರಾಜರ ಉದ್ದೇಶದಿಂದ ಈ ಜನರು ಅದನ್ನೆಲ್ಲ ಒಂದು ವಿಸ್ಮೃತಿಯಲ್ಲಿ ಮರೆತು ಬಿಟ್ಟು ಈಗ ಸಮಕಾಲೀನ ಸ್ಥಿತಿಯಲ್ಲಿ ಯಾವುದೋ ಉಳಿದ ರಾಜಕಾರಣಿಗಳ ಹಾಗೆ ಅಥವಾ ಉಳಿದ ಸಾಮಾನ್ಯ ವ್ಯಕ್ತಿಗಳ ಹಾಗೆ ಇವರು ತಮ್ಮ ಆಧ್ಯಾತ್ಮಿಕತೆಯ ಪರಿಜ್ಞಾನವನ್ನು ಪೂರ ಬಿಟ್ಟುಕೊಟ್ಟು ಕೇವಲ ವ್ಯಕ್ತಿಗಳಾಗಿ ಇವರು ವರ್ತಿಸುವ ಕಾರಣ ಇವೆಲ್ಲ ಸಮಸ್ಯೆಗಳು ಹುಟ್ಟಿಕೊಂಡದ್ದು. ಬಹಳ 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 ಅದ್ಭುತವಾಗಿ ಹೇಳಿದ್ರಿ ನೀವು. ಯಾವಾಗ ಮೂಲ ಸಿದ್ಧಾಂತವನ್ನು ಗಾಳಿಗೆ ತೂರಿದ್ರು ಅಲ್ಲಿಂದ ಈ ಸಮಸ್ಯೆಗಳು ಶುರುವಾಯಿತು ಅನ್ನೋದು ತಮ್ಮ ಮಾತು. ಯತಿಗಳಾಗಿದ್ದವರು ತಾನು ಯತಿ ಅಂತನ್ನುವಂಥದ್ದನ್ನು ಮರೆತು ಬಿಟ್ಟಿದ್ದಾರೆ. ಅವರು ತೀರ ಸಾಮಾನ್ಯ ಕಶ್ಚಿತ್ ಮನುಷ್ಯರ ಹಾಗೆ ಇವರ ವರ್ತನೆ, ಇವರ ನಡವಳಿಕೆ, ಇವರ ಮನೋಭಾವ ಒಳ್ಳೆ ಮಾತು ಹೇಳಿದ್ರಿ ಸರ್. ಯತಿಗಳೇ ಮತಿ ಇಲ್ಲದವ್ರ ರೀತಿಯಲ್ಲಿ ವರ್ತನೆ ಮಾಡಿಬಿಟ್ರೆ ಗತಿ ಏನು ಅನ್ನುವಂಥದ್ದು ನಿಮ್ಮ ಮತಿ ಶಬ್ದ ಬಳಸುವುದಿಲ್ಲ. ಖಂಡಿತ ನೀವು ಬಳಸಿದ್ರು ನಾನು ಬಳಸ್ತಾ ಇದ್ದೀನಿ, ಆಯ್ತಾ, ಜನಸಾಮಾನ್ಯರು ಬಳಸ್ತಾ ಇದ್ದಾರೆ. ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ ಇಲ್ಲಿ ಅಂತ. ಸರ್ ತಾವೇನಂತೀರಿ? ತಾವು ಹೇಳುವಾಗ 8ಕ್ಕೂ ವಿವಾದಕ್ಕೆ ಒಂದು ನಂಟು ಹಚ್ಚಿದ್ದೀರಿ ನೀವು. ಆದರೆ ಆಚಾರ್ಯರು 8 ಮಠವನ್ನು ಸ್ಥಾಪಿಸಿದ್ದಕ್ಕೆ ಒಂದು ಮೂಲ ಕಾರಣ, ಕೃಷ್ಣನಿಗೆ ಅಷ್ಟಮಹಿಷಿಯರು ಇದ್ದರು. ಕೃಷ್ಣದೇವರು ಸರ್ವೋತ್ತಮ, ಅವನಿಗೆ 8 ಹೆಂಡಂದಿರಲ್ಲೇ ಐಕ್ಯಮತ್ಯವನ್ನು ಸ್ಥಾಪಿಸೋದು ನಾವು ಇತಿಹಾಸವನ್ನು ನೋಡಿದಾಗ ರುಕ್ಮಿಣಿ ಸತ್ಯಭಾಮೆಯರಲ್ಲಿ ಒಂದು ಅಭಿಪ್ರಾಯ ಭೇದ ಇತ್ತು ಅಂತ ಕಾಣಿಸಿಕೊಂಡ್ರು ಅಂತ ಹೇಳ್ತೀವಿ. ಆದ್ದರಿಂದ 8 ಜನ ಇದ್ದಾಗ ಅಭಿಪ್ರಾಯ ಭೇದಗಳು ಬರಬಾರದು ಅಂತ ನಾವು ನಿರೀಕ್ಷೆ ಮಾಡೋದು ಖಂಡಿತ ತಪ್ಪು. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಏನಿದೆ ಅಂದ್ರೆ ಬರಬೇಕು ಸರ್, ಗೊತ್ತಾ, ಅಭಿಪ್ರಾಯ ಭೇದಗಳು ಇರಲೇಬೇಕು, ಇಲ್ಲ ಅಂತ ಯಾವುದೂ ಆಗಲ್ಲ. ಆದ್ರೆ ಬೀದಿಗೆ ಬರಬಾರ್ದು ಅದು ನಾನು ಹೇಳೋದು. ಅದು ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಸ್ವಾಮಿಗಳು ಅಂದ ಕೂಡಲೇ ನಾವೇನೋ ಒಂದು ದೇವತಾ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಏರಿಸಿಬಿಡ್ತೀವಿ. ಅವರು ನಮ್ಮಂತೆ ಇರುವ ವ್ಯಕ್ತಿಗಳು, ಒಬ್ಬರು ಸಾಧಕರು. ಅದರಲ್ಲಿ ಸಾಧನೆಯ ಮಟ್ಟದಲ್ಲಿ ಉನ್ನತ ಸ್ಥಿತಿಗೆ ಬಂದಾಗ ಅವರು ಸಮಾಜವನ್ನು ನೀರಿನಿತ್ತ ವ್ಯಕ್ತಿಗಳಾಗ್ತಾರೆ. ನೋಡಿ, ಇವತ್ತಿನ ವಿವಾದಕ್ಕೆ ನಾನು ಹೇಳೋದು, ಇವತ್ತು ಪುತ್ಯಸ್ವಾಮಿಗಳು ವಿದೇಶಕ್ಕೆ ಹೋದ ಕಾರಣಕ್ಕೋಸ್ಕರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ಈ ಗೊಂದಲ ನಡೆದಿದೆ ಅಂತಾದರೆ, ಆಹ್ವಾನ ಕೊಡದೇ ಇದ್ದಿದ್ದು ಪುತ್ಯಸ್ವಾಮಿಗಳಿಗೆ. ಆದರೆ ಪುತ್ಯಸ್ವಾಮಿಗಳು ಇನ್ನೊಂದು ಪರ್ಯಾಯವಾಗಿ ವಿಟ್ಲಪಿಂಡಿಯನ್ನು ನಡೆಸಿಲ್ಲ. ಅದನ್ನು ನಡೆಸಿದ್ದು ನಮ್ಮ ಶಿರೂರು ಶ್ರೀಪಾದಂಗಳವರು. ಇದು ಯಾಕೆ ನಡೆಯಿತು? ನಾನು ಹೇಳೋದು, ಅಷ್ಟಮಠದಲ್ಲಿ ಆಶ್ರಮ ಕೊಡುವಾಗ 4 ವರ್ಷದ ಮಗುವಿಗೋ 8 ವರ್ಷದ ಮಕ್ಕಳಿಗೋ ಅವನಿಗೆ ವಿದ್ಯಾಭ್ಯಾಸದ ಹಿನ್ನೆಲೆ, ಸಾಮಾಜಿಕ ಪ್ರಜ್ಞೆ ಬರೋಕ್ಕಿಂತ ಮುಂಚೆ
ಅವನನ್ನು ಆಶ್ರಮದ ಅಧಿಕಾರಿ ಅಂತ ಮಾಡುವ ಒಂದು ಸಂಪ್ರದಾಯ ಇದೆ. ಆದರೆ ಆಶ್ರಮಕ್ಕೆ ಕನಿಷ್ಠ ಪಕ್ಷದ ಒಂದು ಅರ್ಹತೆಯನ್ನು ನಾವು ನಿಗದಿಗೊಳಿಸಿದ್ದಿದ್ರೆ ಪ್ರಾಯ ಈ ಹುಡುಗಾಟಿಗೆ ಆಗುವಂತಹ ತಾವು ಹೇಳ್ತಾ ಇದ್ರಿ, ಇದು ನಿಜಕ್ಕೂ ಹುಡುಗಾಟಿಕೆನೇ ಇದು. ಹುಡುಗಾಟಿಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ನೋಡಿ, ನಾವು ಇತಿಹಾಸದಲ್ಲಿ ನೋಡ್ತೇವೆ, ಶ್ರೀಕೃಷ್ಣ ಸಂಧಾನಕ್ಕೂ ಹೋದಾಗ ನನ್ನ ಮನೆಗೆ ಬರಲಿಲ್ಲ ಅಂತ ದುರ್ಯೋಧನ ಕೋಪಿಸಿಕೊಂಡ. ನೀನೊಬ್ಬ ರಾಜ, ನಾನೊಬ್ಬ ಕ್ಷತ್ರಿಯ, ನನ್ನ ಮನೆಗೆ ಬರಬೇಕಾಗಿತ್ತು, ಹೋಗಿ ಹೋಗಿ ವಿದುರನ ಮನೆಗೆ ಹೋಗಿ ನೀನು ಸೇರ್ಕೊಂಡಿದ್ಯಾ ಅಂತ. ಅವ ಕೃಷ್ಣ ಒಂದು ಮಾತು ಹೇಳ್ತಾನೆ, ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ತಥೈವ ಆಪದ್ಗತಾನಿ ಚ ಅಂತ. ನೋಡಪ್ಪ, ನಾವು ಎಲ್ಲಿ ಊಟ ಮಾಡಬೇಕು ಅಂದರೆ, ಎಲ್ಲಿ ಆಹ್ವಾನವನ್ನು ಸ್ವೀಕರಿಸಬೇಕು ಅಂದರೆ, ಎಲ್ಲಿ ನಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾರೋ ಅಲ್ಲಿ ನಾವು ಹೋಗಬೇಕು. ಕೆಲವೊಮ್ಮೆ ಆತ್ಮೀಯತೆಯಿಂದ ಸ್ವಾಗತ ಇಲ್ಲದಿದ್ದರೂ ಕೂಡ, ತಿರಸ್ಕಾರ ಇದ್ದರೂ ಕೂಡ ನಮಗೆ ಅಗತ್ಯ ಇದ್ದರೆ ನಾವು ಹೋಗಬೇಕು. ಇದು ಶ್ರೀಕೃಷ್ಣನ ಪಾಲಿಸಿ. ಇಲ್ಲಿ ನಾನು ಆಹ್ವಾನ ಮಾಡುವವರಿಗೆ ಹೇಳಲ್ಲ, ಆಹ್ವಾನ ಮಾಡಿಸಿಕೊಳ್ಳುವವರು ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂದರೆ ನಾವು ಆಹ್ವಾನ ಕೊಡದೇ ಇದ್ದಂಥ ವ್ಯಕ್ತಿತ್ವವನ್ನು ಏನು ಬೆಳೆಸಿಕೊಳ್ಳಿದ್ದೇವೆ ಅಂತ ಆತ್ಮವಿಮರ್ಶೆಯನ್ನು ಕೊಡತಕ್ಕಂಥ ಒಂದು ಸಂದರ್ಭ ಇಲ್ಲಿ ಖಂಡಿತ ಇದೆ. ಇಲ್ಲಿ ಪರ್ಯಾಯವಾದ ಒಂದು ಉತ್ಸವವನ್ನು ನಡೆಸಿದ್ದು ಸಮಾಜಕ್ಕೆ ಗೊಂದಲ ಆಗಿದೆ, ಅದನ್ನು ಮಾಡಬಾರದಿತ್ತು ಅಂತ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಶ್ರೀಗಳು ಡ್ರಮ್ ಬಾರಿಸಿ ಭಾಳ ಫೇಮಸ್ ಆಗಿದ್ರು. ಬಹುಶಃ ಏನೋ ಅಂದ್ರೆ ಈಗ ಡಂಗೂರ ಹೊಡೆದ್ಬಿಟ್ರು. ನಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿದೆ, ಎಷ್ಟು ಭಿನ್ನಮತ ಇದೆ. ನಾವು ಕೂಡ ರಾಜಕಾರಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ, ಜನಸಾಮಾನ್ಯರಲ್ಲಿ ಸಾಮಾನ್ಯರು ನಾವು ಅಂತ ಸಾಬೀತು ಮಾಡಿಬಿಟ್ರು. ಅದು ಬಹಳ ಬೇಸರದ ಸಂಗತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಗುರೂಜಿ ಏನು ಹೇಳ್ತಾರೆ, ಈಶ ವಿಠಲದಾಸ ಶ್ರೀಗಳು ಮಂಗಳೂರು ಸ್ಟುಡಿಯೋದಲ್ಲಿದ್ದಾರೆ, ಅವರ ಅಭಿಪ್ರಾಯ ಏನು ಕೇಳೋಣ ಸಣ್ಣ ವಿರಾಮದ ನಂತರ.